ಪ್ರಜ್ಞೆಗಳು ಸುಖ ಸಂಸಾರಗಳಿಗೆ ಇರ್ಬೇಕಂತಕ್ಕಂಥ ಮಾತನ್ನ ಎಲ್ಲೇ ಹೋಗಿ ಹೇಳ್ತಿರ್ತೀವಿ. ಈ ಪುರಾಣಿಕ ಹೆಣ್ಮಕ್ಳು ಬಂದ್ರೆ ಬಹಳ ಅಂಜಿಕೆ ಬರ್ತದೆ ನಮ್ಗೆ. ನೀವು ಹೆಣ್ಮಕ್ಳು ಒಬ್ಬೊಬ್ರು ಇರಬೇಕು, ಒಬ್ಬೊಬ್ರು ಹೇಗೆ ಹೋಗಲ್ಲ. ಗಂಡ್ಸ್ ಮಕ್ಳು ಹಂಗಿಲ್ಲ, ಅವ್ರ ಕೆಲಸ ಮುಗಿಸಲು ಒಬ್ಬನೇ ಬರ್ತಾರೆ, ಒಬ್ಬನೇ ಹೋಗ್ತಾರೆ, ಒಬ್ಬನೇ ಬರ್ತಾರೆ. ನೀವು ಯಾಕೆ ಹೊಂಟ್ರಿ ಬಾಜುಲಕ್ಕೆ ಜುಬ್ಬ ಜಪ್ಪಿಸ್ತೀವಿ, ನಡಿ ಹೊಂಟು ನೋಡ ಅಲ್ಲಿ ನಿಂದಿರ್ತೀವಿ, ಬಾ ಬರೋದನ್ನ ಎಲ್ಲ ಹಂಗೆ ಬರ್ತೀವಿ. ಒಂದ್ ಊರಾಗ ಏನಾಗಿದೆ, ದಿನಾ ಪುರಾಣಿಕ ಇಬ್ಬರು ಹೆಣ್ಮಕ್ಳು ಬರ್ತಿದ್ರಿ. ದಿನ ಬರೋಕೆ ಒಬ್ಬ ಕಳ್ಕೋತ ಬರ್ತಿದ್ವಿ, ಒಬ್ಬ ನಕ್ಕೋತ್ ಬರ್ತಿದ್ವಿ, ಒಬ್ಬ ಕಳ್ಕೋತ ಬರಾಕಿ, ಒಬ್ಬ ನಕ್ಕೋತ ಬರಾಕಿ. ಅಪ್ಪ ಅವ್ರು ಪುರಾಣ ಹೇಳ್ತಿದ್ರು, ಪುರಾಣ ಬಿಡೋರು ತಮ್ಮೇ ಪುರಾಣ ಬಿಡೋರು. ಆ ಅಳ್ಕೋತ ಬರಕ್ಕೆ 5 ದಿವಸ ಬರ್ಲಿಲ್ಲ, 6 ದಿವಸ ಬರ್ಲಿಲ್ಲ, 7 ದಿವಸ ಬರ್ಲಿಲ್ಲ. ಈಗ ಚಿಂತೆ ಇಕ್ಕಿ ಹೋದ್ರು 3 ದಿವಸ, ಇಕ್ಕಿ 3 ದಿವಸ, 4ನೇ ದಿವಸ ಬಂದಿರಕ್ಕೆ ಮತ್ತೆ ಹೊಳ್ಳಿ ಈಗ ಸಮಾಧಾನ ಆಗಲಿಲ್ಲ. ಐಕೋರಿ ಎಲ್ಲಿ ಹೋಗಿದ್ದು 4 ದಿವಸ ಅಂದಾಗ ದಿನ ಅಳ್ಕೋತ ಬರಕ್ಕೆ ನಕ್ಕೋತ ಬಂದ್ರೆ ನಮ್ಮ ಹಾಕಿ ಸಾಕ್ತವೆ, ನಮ್ಮ ಹಾಕಿ ಸಾಕ್ತವೆ. ಅಲ್ಲ ಹಾಕಿ ಸತ್ತು ಮಕ್ಕಳು ಹೇಳದ ಈಗ ಸಮಾಧಾನ ಏನಾಗಿತ್ತು? ಯಾವ ಮನಾರ್ ಗುಂಡಲ್ಲಿ ಇದ್ದಂಗೆ ಇದ್ದಲ್ಲ, ಜಡ್ ಆಗಿತ್ತಲ್ಲ. ಜಡ್ ಇಲ್ಲ ಏನಿಲ್ಲ ಬಿಡ. ಮತ್ತೆ ಏನಾಗಿತ್ತು? ಹೊಸ ಮನೆ ಕಟ್ಟಿವಲ್ಲ, ಮನೆಯೊಂದು ನೀರಿನ ಟಾಕಿ ಕಟ್ಟಿವವ, ನೀರಿನ ಟಾಕಿ ಇಟ್ಟಿದ್ದು ಸತ್ತವು. ಈಗ ಸಮಾಧಾನ ಆಗಲಿಲ್ಲ ಜೀವ. ಏನು ಪುಣ್ಯ ಮಾಡಿದ್ವಿ ಸಿದ್ದಮ್ಮ, ನನ್ನ ಹತ್ರ ಎಷ್ಟು ಸುಮಾರು ಅದೇವ, ನನ್ನ ಮನಾರ್ ದೊಡ್ಡ ಭಾಯಿನೇ ಅದೇವ. ನಾ ಮಾಡ್ತಿದ್ದೀನಿ, ಅಲ್ಲೇ ಹೋಗ್ತಾಳ, ಅಲ್ಲೇ ಬರ್ತಾಳ, ಅಲ್ಲೇ ಹೋಗ್ತಾಳ, ಅಲ್ಲೇ ಬರ್ತಾಳೆ. ಅದಕ್ಕೆ ಈಗ ಸುಮ್ ಕೊಂಡ್ಬೇಕಿಲ್ಲ, ಅಲ್ಲೇ ಹೋಗ್ತಾಳೆ, ಅಲ್ಲೇ ಬರ್ತಾಳ, ಸುಮ್ ಕೂತು ನಡೆಯಲ್ಲವ. ನಮ್ಮದು ಪ್ರಯತ್ನ ಇರ್ಬೇಕವ, ನಮ್ಮದು ಪ್ರಯತ್ನ. ಅತ್ತಿ ಒಯ್ಯ ಬಾಯಾಗ ಹಾಕಿ ಬಂದು ನಕ್ಕೋತ್ ಕುಂತಿರ್ತಕ್ಕಂಥ ಹಾಸ್ಯ ಪ್ರಜ್ಞೆಯನ್ನು ನೋಡ್ತೀವಿ ಇವತ್ತು ನಾವು. ಅದಕ್ಕೆ ಜೀವನದೊಳಗ ತಾಯಿಯನ್ನ ಆಯಿಯನ್ನ ಯಾರು ಗೌರವಿಸ್ತೀವಿ ಅವ್ರ ಜೀವನದೊಳಗೆ ಮುಂದೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೆಣ್ಣನ್ನ ಭಾರತ ಮಾತೆ ಅಂತ ಕರಿತೀವಿ. ಹೆಣ್ಣನ್ನು ಯಾಕೆ ಭಾರತ ಮಾತೆ ಅಂತ ಕರಿತೀವಿ ಅಂದ್ರೆ, ಹೆಣ್ಮಕ್ಳು ಎಲ್ಲಿ ಕೂತಲ್ಲಿ ಬರೀ ಮಾತೆ ಮಾತೆ ಮಾತೆ. ಹೆಣ್ಮಕ್ಳು ಮಾತಾಡೋದು ಸಾಗಣೆ ಇಲ್ಲಕ್ಕ. 3 ಮಂದಿ ಹೆಣ್ಮಕ್ಳು ಮಾತಾಡ್ತಿದ್ರು 1 ಗಂಟೆ ಏನೆಲ್ಲ ಮಾತಾಡ್ತಿಲ್ಲ ಅಂತ ಹೇಳಿ ಹೋಗಿ ಅವಳಿಂದ ಕೂತಿರಕ್ಕನ 3 ವರ್ಷಗಳಾಗ್ಯಾರ. ಈ ಪುರಾಣ ಬಿಟ್ಟಾರ, ಅವ್ರು ಪುರಾಣ ಚೆನ್ನ ಮಾಡ್ಯಾರ. ಮತ್ತೆ ಗಂಡ ಕಾಳಜಿ ಮಾಡ್ತಾನ, ನನ್ನ ಗಂಡ ಹಾಡ್ಕೋತ ಬರ್ತಾನ, ಕುಡ್ಕೋತ ಬರ್ತಾನ, ಬಂದಿ ಬರೋದು ಮುತ್ತು ಕೊಡ್ತಾನ. ಈಗ ಹಂಗ್ಯಾಕೆ ಮಾಡ್ತಾನ ಅಂದ್ರೆ, ನಮ್ ಗಂಡ ಒಳ್ಳೆ ಸಂಗೀತಗಾರ ಅನ್ನವ, ಅದಕ್ಕೆ ಹಾಡ್ಕೋತ ಬಂದು ನಾನು ಮುತ್ತು ಕೊಡ್ತಾನ ಅಂದ್. ಈಗ ಸಮಾಧಾನ ಇವತ್ತು ನಿನಗಾಂಡ್ ಹ್ಯಾಂಗ ನಡೈತಿ. ನನಗಾಂಡ ನಕ್ಕೋತ ಬರ್ತಾನ, ಅವನು ನಗತಾನ, ನನಗೂ ನಗಿಸ್ತಾನ, ಬಂದಿ ಬರೋದು ಮುತ್ತು ಕೊಡ್ತಾನ ಅಂದ್ರೆ. ನಿನಗಾಂಡ್ ಹಂಗ್ಯಾಕೆ ಮಾಡ್ತಾನ ಅಂದ್ರೆ, ನನಗಾಂಡ ಒಳ್ಳೆ ಹಾಸ್ಯ ಕಲಾವಿದಾನವ, ಅದಕ್ಕೆ ನರ್ಸೋಕೆ ಮುತ್ತು ಕೊಡ್ತಾನ ಅಂದ್ರೆ. ಇಬ್ಬರು ಮುಗಿದು 3ನೇ ಪಾಳೆ ಬಂತು. ನಮ್ಗಂಡ್ರ ಹ್ಯಾಂಗ, ನಿನಗಾಂಡ್ ಹ್ಯಾಂಗ ಬಸ್ಸ ನನಗೆ ಬಸ್ಸಲ್ಲಿ ಸುಮ್ಕೋತ ಬಸ್ಸಮ್ಮ ಗಾಡಿ ಆಯ್ತು ನನ್ನ. ಏನೋ ಅಮಗನ ನಾನು ಹೆಂಡತಿ ಹೆಸರು ತಗೊಂಡಿ ನಮ್ಮೂರಲ್ಲಿ ಬಸ್ಸಮ್ಮ ಅಂದ ನೋಡಿ. ಬಸ್ಸಮ್ಮ ಇಬ್ರು ಬಿಡು ಬಸ್ಸನ್ನ ಕೇಳ್ರಿ ಸುಮ್ಕೊಂಡ್ರವ, ನಿಮ್ಗಂಡೆ ಪುಣ್ಯ ಮಾಡಿದ್ಯವ, ನನಗಂಡೆ ಏನೇವ ಅಂದ್ರೆ ಯಾವ ಎತ್ಲಿ ಆಫೀಸಿಂದ ಬರ್ತಾನೆ ಬಂದಿದ್ದು ಬರ್ನ ಮುಂದೆ ಅಗತ್ತ ಬರ್ತದವ, ಮುಂದೆ ಅಗತ್ತ ಬರ್ತಾನವ, ಎದ್ದು ಕಾಲಕೈ ಕಟ್ತಾನವ, ಕಾಲಕೈ ಕಟ್ಟಿ ಮುಂದೆ ಕೊಡ್ತಾನವ. ನಮಗೆ ಗಾಂಧಿ ಅದು ಹಂಗ್ಯಾಕೆ ಮಾಡ್ತಾನ ಅಂದ್ರೆ, ನನ್ನ ಗಂಡ ತನಕ ಹಾಕ್ತಾನೆವ್ವ ಅಂದ್ರೆ. ಗಂಡದಲ್ಲಿ ಮರ್ಯಾದೆ ಎಲ್ಲಿ ಕೈಬಾರ್ದು ಅಲ್ಲಿ ಕೈತಕ್ಕಂತ ಹೆಣ್ಮಕ್ಳು ಇವತ್ತಿನ ದಿವಸ ನೋಡ್ತೀವಿ. ಅದಕ್ಕೆ ನಾನು ಹೆಂಡ್ರು ಭಾಳ ಕಾಳಜಿ ಮಾಡ್ತಾರೆ. ಸುಮ್ಮನೆ ನಿಮಗೆ ಹೇಳ್ತೀನಿ, ನಾನು ಸಂಗಮೇಶ್ ನೋಡಿ ಅವ್ರು ತಗೊಳ್ಳೋ ಎಷ್ಟು ಚಂದ ನಗ್ತಾರೆ. ನಾವು ಬಂದ ತಕ್ಷಣ ಹೆಂಗೆ ಹೇಳಿದೆ, ಏನೇಳಿ ಯಾವಾಗ ನೋಡಿದ್ರು ನಗ್ತೀರಿ, ಯಾವಾಗ ನೋಡಿದ್ರು ನಗ್ತೀರಿ, ನಿಮ್ಮ ಮನೆಗೆ ಹೆಣ್ಮಕ್ಳು ಎಷ್ಟು ಚಂದವ, ಎಷ್ಟು ನಿಮ್ಗೆ ಕಾಳಜಿ ಮಾಡ್ತಾರ ಅಂದೆ. ನಾನು ಹೆಂಡ್ತಾರೆ ಅಕ್ಕ, ಮನೆಗೆ ಹೋದ್ರೆ ಎದಿಮಿಗೆ ಹೆಂಗಿ ನಿಂತಾಳೆ ಅಕ್ಕ, ಮನೆಗೆ ಹೋದ್ರೆ ಹಂಗಿ ಕಾಲ ನಿಂತಾಳ. ಏನೆಲ್ಲ ಮಾಡ್ಬೇಕು ಅಂದ್ರೆ ಸಂಗಮೇಶ್ ಸರ್ ಅದು ಏನಿಲ್ರಿ ಸರ, ಏನೇ ಅಡಿಗೆ ಮಾಡಿಕೊಡಲ್ಲಕ್ಕ, ಏನ್ ಅಡಿಗೆ ಮಾಡಿದಿ, ಅಮೃತ ಇದ್ದಂಗದ, ಇಂಥ ಅಡಿಗೆ ನಾವು ಊಟ ಮಾಡಿಲ್ಲ, ಏನ್ ಮಾಡಿದಿ ತಂದು ನೋಡಿ ನಾವು, ನಿಮ್ ಹೆಂಟ್ ಎಷ್ಟು ಕಾಳಜಿ ಮಾಡ್ತಾಳೆ ನಿಮ್ಗೆ ಅಂದ್ರು. ತಲೆ ಹೊರಬಿಟ್ಟಕ್ಕ ನನಗೆ. ಯಾವಾಗ ಮನೆಗೆ ಹೋಗಿ, ಯಾವಾಗ ಹೆಂಡತಿ ಕಡೆಯಿಂದ ಊಟ ಮಾಡ್ಲಿ, ಯಾವಾಗ ಅಮೃತ ಇದ್ದಂಗಲ್ಲಿ, ಯಾವಾಗ ಹೆಂಟ್ ನನಗೆ ಕಾಳಜಿ ಮಾಡ್ತಾವ ಅಂತ ಹೇಳಿ ಮನೆಗೆ ಹೋದ ತಕ್ಷಣ ಹೊಸಾಗಿ ಊಟ ಮಾಡ್ತೀನಿ ತಗೊಂಬ ಅಂದ್ಬಿಟ್ಟು ಒಂದು ಗಂಗಾದಾಗ 2 ಒಲಿಗೆ ಇಟ್ಟು ಮ್ಯಾಗ ಒಂದು ತುಪ್ಪ ಹಾಕಿ ಕದ್ದು ಹೊತ್ಬಿಡಿ ಅಂತ. ಆ ನಾಯಿ ಹೊತ್ತು ಗಮಕ ಹಿಡ್ಕೊಂಡೆ ಗಂಗಾಳ ತಗೊಂಡು ಒಂದು ತುಪ್ಪ ಬಾಯಾಗಿ ಇಟ್ಕೊಂಡು ಹೇಳಿದೆ, ಏನು ಹೋಳಿಗೆ ಮಾಡಿದೆ, ಇಂಥ ಹೋಳಿಗೆನ ಮಾಡಿಲ್ಲ, ನಾವು ಇಂಥ ಹೋಳಿಗೆ ಉಂಡಿಲ್ಲ, ಅಮೃತ ಇದ್ದಾಗ ಅಮೃತ ಮಾಡಕ ಅಡಿಗೆ ಮನೆ ಚರಿಗಿ ತೊಗೊಂಡು ಪೈಲ ತಿರುಗಿ ಹೊಡೆದ್ರಾಕ ಅಲ್ಲ ನೋಡಿ. ಅಮೃತದಾಗ ಅಮೃತ ಅಂತ ಹೊಡಿತಲ್ಲ ಹಂಗ, ಅಮೃತ ಇದ್ದಲ್ಲ ಅಮೃತ ಎಣ ಎತ್ತಿಲ್ಲ ಯಾರ ಸಗದ. ಹಬ್ಬಕ್ಕೆ ಹೋಳಿಗೆ ಮಾಡಿ ಉಂಡೆ ಹೋಳಿಗೆ ಮಾಡಿ, ಹಬ್ಬಕ್ಕೆ ಹೋಳಿಗೆ ಮಾಡಿ ಉಂಡೆ ಒಂದು ದಿವಸ ಅಮೃತ ಇದ್ದಂಗಲ್ಲ. ಇವತ್ತು ಬಾಜು ಮನೆ ಪಾರ್ವತಕ್ಕೆ ಹೋಳಿಗೆ ಕೊಟ್ಟಲ್ಲ, ಅಲ್ಲಿ ಅಮೃತ ಅಮೃತ ಅಪ್ಪ. ಅದಕ್ಕೆ ಮಂದಿ ಮಾತು ಕೇಳಿದ್ರ ಸಂಸಾರ ಖರಾಬ್ ಆಗ್ತವ. ಅದಕ್ಕೆ ಜೀವನದಾಗ ಮಂದಿ ಮಾತು ಕೇಳಬೇಕು, ಸ್ವಂತ ಬುದ್ಧಿ ಇರಬೇಕು. ಬಟ್ಟೆ ಇರ್ತದೆ ನೆನ್ರಿ, ಬಟ್ಟೆ ಮಿಶ್ರ ತಂದಾರೆ, ಪಿಕೋಪಾಲ ಏನೋ ಮಾಡ್ತಾರ, ಬಟ್ಟೆ ಹೊಲ್ಕೋತ ಕೂತೀವಿ, ಬಟ್ಟೆ ಹೊಲ್ಕೋತಿ ಏನೆಲ್ಲ ಮಾಡಿ ಈಗ ಅಂದಿಸ್ಬೇಕಂದ್ರೆ ಕಾಲೇಜಿಂದ ಹೋದ ತಕ್ಷಣ
ಸ್ವಲ್ಪ ಬುದ್ಧಿ ಇಲ್ಲ ಗಂಡು ಬಂದಿನ ಕಾಲಿಂದ ಬಟ್ಟೆ ಹೊಲ್ಕೊತ್ಕೊತಿ ಚಾ ಮಾಡ್ಕೊಂಡು ಹೋಗ ನೋಡು ನಮಗೂ ಚಾ ಮಾಡ್ಕೊಂಡ್ ಬರ್ಲಕ್ ಹೋಗ್ಬೇಕು ದಿನ ಜಗತ್ತಕ್ಕೆ ಏನ್ರ ಮಾಡಿ ಅನ್ಸಿಸ್ಬೇಕಂತೇಳಿ ಅದೇ ಒಂದು ಸೀರೆ ತಗೊಂಡು ಮ್ಯಾಲ ಫ್ಯಾನಿ ಗಂಟು ಹಾಕಿ ತಳಗೆ ಇಟ್ಕೊಂಡು ಸ್ಟೂಲ್ ತಗೊಂಡು ಸ್ಟೂಲಿನ ಹೆಪ್ಪಿ ನೀವು ಕೊಳ್ಳೆ ಕಟ್ಕೊಳಕತ್ಲಾಕ ಹೊರಗಿಂದ ಓಡಿ ಬಂದಿರು ತಳಗಿರಿ ತಳಗಿರಿ ಏನ್ ಮಾಡ್ಕೊಂಡು ತಳಗಿರಿ ಸಾಕಾಗಿದ್ದ ಕಾಲ ಎಟ್ಟರ ಸಹಿಸ್ಕೊಳ್ಳಿ ಅದಕ್ಕೆ ಊರು ಹಾಕೊಳಕತ್ತೀನಿ ಅಂದೆ ಐದು ತಳಿ ಊರು ಹಾಕೊಳಕ್ ಅದೇ ತಗೊಂಡು ಹೊಸ ಸೀರೆ ಒಳಗೆ ಹರಿದ ತಂದು ಕೊಡ್ತೀನಿ ಇಂಥ ಹೆಂಡತಿ ಕಟ್ಕೊಂಡ ಯಾಕ ಅಲ್ಲಿ ಮಾತಾಡೋದು ಇಲ್ಲಿ ಮಾತಾಡೋ ಪರಿಸ್ಥಿತಿ ನಮಗ್ ಬಂದು ಅದಕ್ಕೆ ಹಾಸ್ಯ ಪ್ರಜ್ಞೆ ನನಗೆ ಇವತ್ತಿನ ದಿವಸ ಅಂಕಲ್ಗೆ ಗ್ರಾಮದ ಮಾತಾಡೋದು ಬಹಳ ಖುಷಿ ನೋಡ ಒಬ್ಬರ ಮಾತಾಡಲಿ ಒಬ್ರು ಜಗಳ ಆಗಲಿಲ್ಲ ನಾನು ಸಿದ್ದಾಪುರ ತಾಲೂಕಿನ ಹೋಗಿನ್ರಿ ಎಲ್ಲರಿಗೂ ಶರಣಾರ್ಥಿಗಳು 10 ನಿಮಿಷ ಮಾತಾಡ್ತೀನಿ ಅಂತ ಈಟೇ ಬೇಕು ಬೇಡ್ತಾನ ನೀ ಏನು ಮಾತಾಡ್ತೋ ನಾ ಮಾತಾಡ್ತೀನಿ ಅವನು ಇಲ್ಲೇನ ನಮ್ಮ ರೊಕ್ಕ ಕೊಟ್ಟು ಕಲ್ಸ್ಯಾರ ಮಾತಾಡದೆ ರೊಕ್ಕ ಕೊಡ್ತಾರ ನನ್ನ ಮಾತು ಕೇಳ ಅಂದವ್ ನೀ ಏನ್ ಮಾತಾಡ್ತಾನ ನಿಂದ ನಾ ಮಾತಾಡ್ತೀನಿ ಇನ್ನು ಬುಡಂಗ್ ಕಾಣಲ್ಲ ಅಂತೇಳಿ ಮೈಕ್ ಅವ್ನ ಕೈ ಕೊಟ್ಟು ಫುಲ್ ಕೊಡೋದು ಟೈಟ್ ಆಗ್ಯಾನ ನಾ ಈ ಊರು ಗ್ರಾಮ ಪಂಚಾಯತಿ ಮೆಂಬರ್ ಆದ್ನಲ್ಲ ಈ ಊರೇ ಬದಲಾಯಿಸ್ತೀನಿ ತಾಲೂಕು ಪಂಚಾಯತಿ ಮೆಂಬರ್ ಆದ್ನಲ್ಲ ತಾಲೂಕೇ ಬದಲಾಯಿಸ್ತೀನಿ ಏನಾರು MLA ಆಗಿಲ್ಲ ಇಡೀ ಜಿಲ್ಲಾ ಬದಲಾಯಿಸ್ತೀನಿ ಅಂತಂದ್ರೆ ಯಾವ ಕೂಡ ನಿಷೇಧಾಗ ಅಂತಿದ್ ನೋಡ್ರಿ ಅವ್ನ ಹೆಂಗ್ ತಿಂದೆ ಕೂತಾಗ ನೋಡಿ ನೀವು ಅಕ್ಕಿ ಶಿಟ್ಟು ಬಂದು ತೂರಿನಿ ಹಣ ಎತ್ತಲಿ ಏನ್ ಊರು ಬದಲಾಯಿಸ್ತಿ ಏನ್ ಪಂಚಾಯತಿ ಬದಲಾಯಿಸ್ತಿ ಏನ್ ಜಿಲ್ಲಾ ಬದಲಾಯಿಸ್ತಿ ಕೋಡ್ ದೇಶದ ಲುಂಗಿ ಉಟ್ಕೊಂಡು ಬಂದಿ ನಾನು ಲಂಗ ಉಟ್ಕೊಂಡು ಬಂದಿದ್ದಿ ಕದು ಬದಲಾಯಿಸ್ ಹೋಗು ಇಂಥ ಹಾಸ್ಯ ಪ್ರಜ್ಞೆ ಇವತ್ತಿನ ದಿವಸ ಸಂಸಾರದಲ್ಲಿ ನೋಡ್ತೀವಿ ಅದಕ್ಕೆ ಯಾವಾಗ್ಲೂ ಪ್ರಯಾಣಗಳು ಮಾಡ್ಬೇಕು ನನ್ನ ಮುದುಕಿ ಬಗ್ಗೆ ಯಾಕೆ ಅಂಜಿಗೆ ಬರ್ತಂದ್ರೆ ಒಂದು JT ಕರ್ಕೊಂಡ್ ಬಂದಿರ ಅಪ್ಪರ್ JT ಪ್ರೋಗ್ರಾಮ್ ನಾ JT ಅಂದ್ರೆ ಅಲ್ಲ ಅಂಕಲಿಗೆ ಬರ್ತೀನಿ JT ಅಂದ್ರೆ ಮುದುಕ್ರಿ ಒಂದ್ಸರಿ ನನಗೆ ಹೆಂಗ್ ಬಯಸಿದ್ಲ ಅಂದ್ರ ನಾ ಬಿಜಾಪುರಕ್ಕೆ ಹೋಗ್ಬೇಕಾಗಿತ್ತು ಒಂದು ಎಕ್ಸ್ಪ್ರೆಸ್ ಬಸ್ ರೀ ಬಸ್ಸಿಗೆ ಕೈ ಮಾಡಕತ್ತಿದ್ ಮುದುಕಿ ಬಸ್ಸಿಗೆ ಕೈ ಮಾಡಕತ್ತಿದ್ಲ ಬಸ್ ನಿಂದಿಸಲ್ಲ ರಾತ್ರಿ 10 ಮಣಿಗೆ 6 ಗಂಟೆ ಆಗಿತ್ತು ನಾ ಡ್ರೈವರ್ಗೆ ಸರ್ ನಿಲ್ಲಿಸ್ರಿ ಮುದುಕ್ಯದ ವಯಸ್ಸಾಗ್ಯದ ಪಾಪ ಖುಷಿಗೆ ತಗೊಂಡಳ ಕರ್ಕೊಂಡು ಏನ್ರಿ ಸರ್ ಎಕ್ಸ್ಪ್ರೆಸ್ ಬಸ್ ಅದ ಇಲ್ಲಿ ನಿಂದ್ರಲ್ಲ ಅಂದ ಏನ್ ಎಕ್ಸ್ಪ್ರೆಸ್ ಬಸ್ ಇದ್ರೆ ನಾವು ವಿಶ್ವಗುರು ಬಸವಣ್ಣರ ಅನುಯಾಯಿಗಳು ದೈವೇ ಧರ್ಮದ ಮೂಲವಯ್ಯ ಗುರು ಹಿರಿಯರನ್ನು ಗೌರವಿಸಬೇಕು ವಯಸ್ಸಾದ ಮುದುಕ್ಯದ ಕರ್ಕೊಂಡು ಹೋಗಂಬ್ರಿ ಅಂತೇಳಿ ಕೈ ಮಾಡ ಮುದುಕಿ ಪಾಪ ಅವ್ನ ಡ್ರೈವರ್ ನನ್ನ ಮಾತಿ ಬೆಲೆ ಕೊಟ್ಟು ನಿಂದಿರ್ಸಂದ್ರೆ ಕಂಡಕ್ಟರ್ ಮುದುಕಿ ಕರ್ದ ಆಯ್ ಬಾ ಜಲ್ದಿ ಬಾ ಎಲ್ಲಿ ಹೋಗ್ಬೇಕಂದ್ರೆ ಆ ಮುದುಕಿ ಎಲ್ಲಿಗೆ ಹೋಗಲಿಲ್ಲಪ್ಪ ಅಂದ್ರು ಮತ್ತೆ ಎಲ್ಲಿ ಹೋಗಲ್ಲ ಬಸ್ಸಿಗೆ ಕೈ ಮಾಡಕತ್ತೆ ಯಾವ ಮುದುಕಿ ಅಂದವ ಏನಿಲ್ಲಪ್ಪ ಕೂಸು ಅಳ್ಳಕತ್ತದ ಒಂದ್ ಸ್ವಲ್ಪ ಪೌಪೌಪ್ ಮಾಡ್ತೇನೆ ಗಪ್ ಆಗ್ತದ ಹೋಗೋ ಬಸ್ಸಿಗೆ ಪೌಪೌಪ್ ನಡೆಸಿದ್ರೆ ಅವ ಡ್ರೈವರ್ ನನಗೆ ಮಾಡಕತ್ತ ನಾ ತಪ್ಪೈತೆ ಹೇಳಿ ಸರ್ ನನ್ ತಪ್ಪೈತೀನಿ ಇಂಥ ಮುದುಕಿಯರಿ ಕಂಡು ಹಾಸ್ಯ ಪ್ರಜ್ಞೆ ಬಹಳ ಖುಷಿ ಒಂದ್ಸಲ ಸಂಗ್ರಹಿಸಿ ನಮ್ಮ ಏರೂರವ್ರು ನಾವು ಶಾಪುರ್ ಹೊಂಟಿದ್ವಿ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಅವ್ರು ಹೊಂಟಿ ನಾವು ಹೊಂಟಿದ್ದು ಬಸ್ನಾಗ ಒಂದು 80 ವರ್ಷದ ಮುದುಕಿ ಬಾಜು ಕೂತ್ರಿ 3 ಸೀಟಿಗೆ ಹೋಗಿ ಅವ್ರ ಬಾಜು ಸಂಗ್ರಹಿಸಿ ಕೂತ್ರು ನಾ ಬಾಜು ಕೂತೆ ಆ ಮುದುಕಿ ನಾವು ಕೂತಾಗ ಎಲಿ ಚೀಲ ತಗೋಬೇಕ ಎಲಿ ಚೀಲ ತೆಗೆದ ತಕ್ಷಣ ಏನ್ ಮಾಡಿದ್ರಿ ಗೋಡಂಬಿ ತಗೋಕಿ ಸಂಘ ಸರಿಗೆ ಕೊಡಕ್ಕೆ ಗೋಡಂಬಿ ತಗೋಕಿ ಸಂಘ ಸರಿಗೆ ಕೊಡಕ್ಕೆ ನಾನು 80 ವರ್ಷ ಈ ವಯಸ್ಸಿನ ಗೋಡಂಬಿ ತಿಂದು ಏನ್ ಸಾಧನೆ ಮಾಡಕ್ಕೆ ಅಂತೇಳಿ ಯಾಕ ಈ ಗೋಡಂಬಿ ತೊಳೆ ಇಲ್ಲಪ್ಪ ಮೈಯಾಗ ಆರಾಮಿಲ್ಲ ಮನ್ ದವಾಖಾನೆ ತೋರಿಸಿನಿ ಡಾಕ್ಟರ್ ಮೈಯಾಗ ರಕ್ತ ಕಮ್ಮಿ ಆಗ್ಯದ ಗೋಡಂಬಿ ತಿನ್ನು ಅಂದಾಗ ಮತ್ತೆ ಒಂದು ತಿನ್ನಲಾಗಿದೆ ಅಷ್ಟು ಸಂಘ ಸರಿಗೆ ಕೊಡ್ಲಕತ್ತೀನಿ ಅವರು ಮೊಮ್ಮಗಿದ್ದಂಗಾರ ನಾನು ಮೊಮ್ಮಗಿದ್ದಂಗೀನಿ ನನಗ್ ಒಂದು ಕೊಡಲಾಗಿದೆ ಒಟ್ಟು ಅವ್ರಿಗೆ ಕೊಟ್ಟಲ್ಲ ನನ್ನ ಮ್ಯಾಗ ಯಾಕೆ ಸಿಕ್ತ ಅವ್ರ ಮ್ಯಾಗ ಯಾಕೆ ಹತ್ತು ಕಾಜಿ ಅದ ಅಂದ್ ಆ ಮುಗಿಗೆ ತಮ್ಮ ಸುಳ್ಕೊಂಡು ಕಾಜಿ ಇಲ್ಲ ಪ್ರೀತಿ ಇಲ್ಲ ಡಾಕ್ಟರ್ ಗೋಡಂಬಿ ತಿನ್ನು ಅಂದಿರ ಬಾಯ ಹೊಲಿಲ್ಲ ಚಿಪಿ ಬ್ಯಾಗ್ನಾಗ ಇಟ್ಟಿದ್ದೆ ಯಾಕೆ ಹೊಡಿಯೋದು ಅಂತೇಳಿ ಅವ್ರಿಗೆ ಕೊಡ್ತೀನಿ ಅಂತ ಇಂಥ ಮುದುಕಿಯರಿತ್ತು ಅದಕ್ಕೆ ಮುದುಕಿಯರಿಗೆ ಅಯ್ಯೋ ಪಾಪ ಒಂದು ದೊಡ್ಡ ಶಾಪ ಅದ ಅದಕ್ಕೆ ಮುದುಕಿಯರಿ ಕಂಡ್ರೆ ಗೌರವ ಇರ್ಬೇಕಂತೀವಲ್ಲ ನಾವು ಅದಕ್ಕೆ ಹಾಸ್ಯ ಪ್ರಜ್ಞೆ ಮಕ್ಕಳು ಭಾಳ ಶಾಣೆ ಅವ್ರು ಎಷ್ಟು ಶಾಲೆ ಅಂತ ಕೂತಾರ ನೋಡಿ ಒಂದೊಂದೂರಾಗೆ ಶಾಲೆ ಬಂದಲ್ಲಿ ಭಾರತ್ ಮಾತಾಡ್ತೀನಿ ಇಪ್ಪ ನೀವು ಇಲ್ಲಿ ಕೂತಾರೆ ಈ ಕಡೆ ಹೆಣ್ಮಕ್ಳು ನಿಮಗೂ ಆಧಾರ್ ಕಾರ್ಡ್ ಅದ ಮುಂದೆ ಅದ ಗಂಗಲಿಂಗೇಶ್ವರ ಮರಾಠಿ ಮಹಾತ್ಮ ಗಾಂಧಿ ಅವರಿಗೆ ಕಾಡುಗಳ ವೀರಪ್ಪನ್ಗೆ ಎಲ್ಲರೂ ಬಿಡ್ತಾರ ಜೆ ಅವ್ರಿಗೆ ಹೊಡೆಯೋದು ಜೆ ಮಕ್ಕಳು ಭಾಳ ಕೂಡಿರ್ತಾರಕ್ಕ ನಾ ಕಾಲೇಜ್ದಾಗ್ರಿ ಭಾಳ ಸಾಲಿ ಕಲ್ತ್ ಕಾಲೇಜ್ ಮಾಸ್ಟರ್ ಆಗ್ಬೇಕಂತ ಆದ್ರೆ ನಮ್ಮ ಕಾಲದ ಭಾಳ ನಮ್ಗೆ ಮಾಸ್ಟರ್ಗಳಿಗೆ ಗೌರವ ರೀ ಈಗಿನ ಕಾಲದ ಮಾಸ್ಟರ್ಗಳು ಒಟ್ಟೆ ಆಗ್ಬಾರ್ದು ನೋಡ್ರಕ್ಕ 4 ಎಮ್ಮೆ ಕಾಯ್ಕೊಂಡು ಬರೋದು ಆರಾಮ್ರಿ ಅಕ್ಕ ಈ ಮಕ್ಳಿಗೆ ಕಾಯೋದು ಭಾಳ ಕಷ್ಟ ಆಗ್ಯದ ನನ್ನ ಸಲಕ್ಕೆ ನಾವು ಒಂದ್ಸಲ ಸಸ್ಪೆಂಡ್ ಆಗಿಲ್ರಿ ಮಕ್ಕಳ ಸಲಕ್ಕೆ 2 ಸಲ ಸಸ್ಪೆಂಡ್ ಆಗಿದ್ವಿ BO ಸಾಹೇಬ್ರು ಒಂದು ಆರ್ಡರ್ ಮಾಡಿದ್ರು ಶಾಲೆ ಬಿಟ್ಟು ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತೇಳಿ ಘೋಷಣೆ ಬರೋದು ಬ್ಯಾನರ್ ಇಟ್ಕೊಂಡು ಊರಾಗ ಬಂದ್ ಬಾರಿಸ್ಕೊಂಡು ಹೋಗೋದು ಊರಾಗ ಹೋಗಿ ಬರ್ರಿ ಅಂದಿದ್ರು ನಾ ಶಾಲೆ ಬಿಟ್ಟು ಮಕ್ಕಳನ್ನು ಶಾಲೆಗೆ ಕಳಿಸಿ ಒಂದೇ ಘೋಷಣೆ ಆಗ್ತದೆ ಅಂತೇಳಿ ಮಹಾತ್ಮ ಗಾಂಧಿ ಅವರಿಗೆ ಜಯವಾಗಲಿ ಅಂತೇಳಿ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಾರೆ ಅಂತೇಳಿ 2 ಘೋಷಣೆ ಕಲಿಸಿದೆ
ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸಿ ಮಹಾತ್ಮ ಗಾಂಧಿ ಅವರಿಗೆ ಜಯವಾಗಲಿ ಎರಡು ಕಲಿಸಿದ್ದೆ. ಮುಂಜಾನೆ ಬಂದ ತಕ್ಷಣ ಎಲ್ಲರೂ ನಿಂತು ಬಿ ಸಾಹೇಬರು ಬಂದ್ರು, ರಿಪೇನ್ ಕತ್ತರಿಸಬೇಕು. ಶಾಲೆ ದೇಸಾಯಿ ಅವರೇ ಘೋಷಣೆ ಕಲಿಸಿಲ್ಲ ಅಂದ್ರೆ ಕಲಿಸಿದ್ರಿ ಹೆಂಗೆ ಹೇಳ್ತಾರೆ, ಭಾರಿ ಹೇಳ್ತಾರೆ ನೋಡಿ. ಈಗ ಗಡಬರದಾಗ ಅವತ್ತೇ ಮೈ ತಗೊಂಡ್ ಬಂದಿರು, ಬೂಟ್ ಗೀಡ್ ಹಾಕೊಂಡು ಎರಡು ಎಡಲ್ ಹಾಕೊಂಡು ಈಗ ಅವ ನೋಡು ಅವ್ನಿಗೆ ಇವ ನೋಡು, ಗಡಬರದಾಗ ಯಾಕಡೆ ಈ ಕಡೆ ಹಾಕೋದು ಅವ್ರ ಓಣಿ ವಯಸ್ಸು ನಿಂತು ಬಿಡ್ತಾರೆ. ಬಿ ಸಾಹೇಬ್ ರಿಪೇನ್ ಕತ್ತರಿಸೋದಕ್ಕ ಹೇಳಿ ಘೋಷಣೆ ನೋಡಿ, ಮಹಾತ್ಮ ಗಾಂಧಿ ಅವರಿಗೆ ಶಾಲೆಗೆ ಕಳಿಸಿ, ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ. ಮಹಾತ್ಮ ಗಾಂಧಿ ಶಾಲೆಗೆ ಬಂದ್ರಿ, ನಾ ಶಾಲೆ ಸಸ್ಪೆಂಡ್ ಬನ್ನಿ ಹೋಗಿಲ್ಲ.